ಹೆಬ್ಬೆಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಎಲ್ಲರಿಗೂ ನೋವುಗಳು ಇವೆ, ಆದರೆ ತೋರಿಸುವ ರೀತಿ ಬೇರೆ. ವಿಧಾನ ಬೇರೆ ಬೇರೆಯಾಗಿದೆ. ಹತ್ತಿರದವರ ಬಳಿ ಅಳುವಾಗಿ, ಕಣ್ಣೀರಾಗಿ, ಗೊತ್ತಿಲ್ಲದವರ ಬಳಿ ನಗುವಾಗಿ. ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ನಾವು 17ನೇ ಅಧ್ಯಾಯ, ಮಾಘಪುರಾಣದ 17ನೇ ಅಧ್ಯಾಯವನ್ನು ಬಗ್ಗೆ ನಾವು ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಈಗ ನಾವು 17ನೇ ಅಧ್ಯಾಯ, ಕಪ್ಪೆ ರೂಪವನ್ನು ಪರಿತ್ಯಜಿಸಿದ ಸ್ತ್ರೀ ತನ್ನ ವೃತ್ತಾಂತವನ್ನು ತಿಳಿಸ್ತಾಳೆ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಮಹರ್ಷಿಗಳೇ, ನನ್ನ ವೃತ್ತಾಂತವನ್ನು ತಿಳಿಸುತ್ತೇನೆ, ದಯವಿಟ್ಟು ಕೇಳಬೇಕೆಂದು ವಿನಂತಿಸಿಕೊಂಡಳು. ನನ್ನ ಜನ್ಮಸ್ಥಳ ಗೋದಾವರಿ ನದಿ ತೀರದ ಸಮೀಪದಲ್ಲಿನ ಒಂದು ಕುಗ್ರಾಮ. ನನ್ನ ತಂದೆಯ ಹೆಸರು ಹರಿಶರ್ಮ, ನನ್ನ ಹೆಸರು ಮಂಜುಳಾ. ನನ್ನನ್ನು ನನ್ನ ತಂದೆ ಕಾವೇರಿ ತೀರದಲ್ಲಿ ವಾಸವಾಗಿದ್ದ ಜ್ಞಾನಾನಂದವೆಂಬ ವರನಿಗೆ ಕೊಟ್ಟು ವಿವಾಹ ಮಾಡಿದ್ದರು. ಆತ ದೈವಭಕ್ತನು, ಜ್ಞಾನಿ, ನಿಗರ್ವಿ. ನನಗೆ ವಿವಾಹವಾದ ಕೂಡಲೇ ಆತನ ಜೊತೆಯಲ್ಲಿ ಸಂಸಾರಕ್ಕೆ ಹೊರಟು ಮತ್ತೆ ಕೆಲವು ಕಾಲಗಳ ನಂತರ ಮಾಘಮಾಸ ಬಂದಿತು. ಒಂದು ದಿನ ನನ್ನ ಪತಿ, ಸಖಿ, ಮಾಘಮಾಸ ಪ್ರವೇಶವಾಗಿದೆ. ಈ ತಿಂಗಳು ತುಂಬ ಪವಿತ್ರವಾದುದು. ಇದರ ಮಹತ್ವ ಬಹಳ ಮೌಲ್ಯಯುತವಾದದ್ದು. ನಾನು ನನ್ನ ಚಿಕ್ಕಂದಿನಿಂದಲೂ ಪ್ರತಿ ವರ್ಷವೂ ಮಾಘಮಾಸ ಸ್ನಾನವನ್ನು ಆಚರಿಸುತ್ತಾ ಬಂದಿದ್ದೇನೆ. ನೀನು ನನ್ನ ಮಡದಿ, ಆದ್ದರಿಂದ ನೀನು ಈ ಮಾಘಮಾಸವಿಡೀ ಈ ಕಾವೇರಿ ನದಿಯಲ್ಲಿ ಸ್ನಾನ ಮಾಡು. ಪ್ರತಿದಿನ ಪ್ರಾತಃ ಕಾಲದಲ್ಲಿಯೇ ನಿದ್ರೆಯಿಂದೆದ್ದು ಕಾಲಕೃತ್ಯಗಳನ್ನು ತೀರಿಸಿಕೊಳ್ಳುವ ಸಮಯದಲ್ಲಿ ಬೆಳಗಾಗಿ ಸೂರ್ಯೋದಯವಾಗುತ್ತದೆ. ಸೂರ್ಯನು ಉದಯಿಸಿದ ಕೂಡಲೇ ನದಿಗೆ ಹೋಗಿ ನದಿಯಲ್ಲಿ ಸ್ನಾನ ಮಾಡೋಣ. ಪ್ರಭಾತ ಸೂರ್ಯನಿಗೆ ನಮಸ್ಕಾರ ಮಾಡಿದ ನಂತರ ನದೀ ತೀರದಲ್ಲಾಗಲಿ ವಿಷ್ಣುವಿನ ಮಠವನ್ನಿಟ್ಟು ಹೂವುಗಳಿಂದಲೂ ಶ್ರೇಷ್ಠ ಸುಗಂಧ ಪರಿಮಳ ಧೂಪದೀಪಗಳಿಂದಲೂ ಪೂಜಿಸಿ ಸ್ವಾಮಿಗೆ ಕಲ್ಲು ಸಕ್ಕರೆಯನ್ನು ನೈವೇದ್ಯವನ್ನು ಮಾಡೋಣ, ನಮಸ್ಕರಿಸೋಣ. ನಂತರ ತುಳಸಿ ತೀರ್ಥವನ್ನು ತಲೆಗೆ ಪ್ರೋಕ್ಷಿಸಿಕೊಳ್ಳೋಣ. ನಮ್ಮ ಕುಟೀರಕ್ಕೆ ಬಂದು ಮಾಘಮ ಪುರಾಣವನ್ನು ದಿನಕ್ಕೊಂದು ಅಧ್ಯಾಯದಂತೆ ಪಠಿಸೋಣ. ಇದರಿಂದ ನಮಗೆ ಅಧಿಕ ಫಲ ಉಂಟಾಗುತ್ತದೆ. ನಿನ್ನ ಮುತ್ತೈದೆತನವು ಚಿರಕಾಲ ಇರುವುದೆಂದು ಹಿತಬೋಧನೆ ಮಾಡ್ತಾನೆ. ನಾನು ಆತನ ಮಾತುಗಳನ್ನು ಕೇಳಿಕೊಳ್ಳದೆ ರೇಗಾಡಿ ಆತನನ್ನು ಕೀಳಾಗಿ ನುಡಿದೆ. ನನ್ನ ಪತಿ ತುಂಬ ಶಾಂತ ಸ್ವರೂಪವನು. ಆದರೂ ನಾನು ಎಲ್ಲೇ ಮೀರಿ ಮಾತನಾಡಿದ್ದರಿಂದ ಆತನು ಕೋಪಗೊಂಡು, ಛೇ ಮೂರ್ಖಳೇ, ನನ್ನ ಮನೆಗೆ ಬಂದು ವಂಶವನ್ನು ಉದ್ಧಾರ ಮಾಡುತ್ತೀಯೇ ಎಂದುಕೊಂಡೆ. ನೀನಿಷ್ಟು ದೈವದ್ವೇಷಿ ಎಂದು ನನಗೆ ತಿಳಿದಿರಲಿಲ್ಲ. ನನ್ನ ಜೊತೆ ಇರಲು ತಕ್ಕವಳಲ್ಲ ನೀನು. ಮಾಘಮಾಸ ವೃತ್ತವು ನಿನಗೆ ಕೀಳಾಗಿ ಕಂಡಿತೆ. ಅದೇ ನಿನಗೆ ಮಾಘಮಾಸ ನಿನ್ನನ್ನು ಶಿಕ್ಷಿಸುತ್ತದೆ ಎಂದಾಗ ನಾನು ನನ್ನ ಪತಿಯ ಮಾತಿಗೆ ಎದುರಾಡಿದೆ. ಫಲವಾಗಿ ಕೃಷ್ಣಾನದಿ ತೀರದಲ್ಲಿ ಅರಳಿ ಮರದ ಪೊಟರೆಯಲ್ಲಿ ಕಪ್ಪೆಯಾಗಿ ಬಿದ್ದಿರು ಎಂದು ನನ್ನನ್ನು ಶಪಿಸ್ತಾರೆ. ಆತನ ಸಿಂಹಗರ್ಜನೆಗೆ ನಡುಗು ಹೋಗಿ ಹರಿಯ ಶಾಪಕ್ಕೆ ಹೆದರಿ ಹೋದೆ. ಅವರ ರೌದ್ರಾತಾರವನ್ನು ನೋಡಲಾರದೆ ಹೋದೆ. ನನಗೆ ಜ್ಞಾನೋದಯವಾಯಿತು. ನನ್ನ ತಪ್ಪನ್ನು ನಾನು ತಿಳಿದುಕೊಂಡೆ. ಅಯ್ಯೋ, ಎಂತಹ ಮೂರ್ಖಳಾಗಿ ವರ್ತಿಸಿದೆ ಎಂದು ಪಶ್ಚಾತ್ತಾಪ ಉಂಟಾಯಿತು. ತಕ್ಷಣ ನನ್ನ ಪತಿಯ 2 ಪಾದಗಳನ್ನು ತಿಳಿದುಕೊಂಡು ನಾನು ಈ ಶಾಪದಿಂದ ಹೇಗೆ ಮುಕ್ತನಾಗುತ್ತೇನೆ, ಮತ್ತೆ ನಿನ್ನನ್ನು ಹೇಗೆ ಭೇಟಿಯಾಗುತ್ತೇನೆ, ನನಗೆ ಪ್ರಾಯಶ್ಚಿತವಲ್ಲವೇ ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದಾಗ ನನ್ನ ಗಂಡ ಕ್ಷಣ ತಡೆದು ಯೋಚಿಸಿ ಒಂದು ಅವಧಿಯನ್ನು ಸೂಚಿಸಿದರಾ. ಅದೇನೆಂದರೆ, ಗೌತಮ ಮಹರ್ಷಿಗಳು ಗೋದಾವರಿ ತೀರದಲ್ಲಿ ತಮ್ಮ ಆಶ್ರಮದಿಂದ ಉತ್ತರ ದೇಶ ಯಾತ್ರೆ ಮಾಡುವುದಕ್ಕಾಗಿ ಹೊರಟು ಮತ್ತೆ ಮಾಘಶುದ್ಧ ದಶಮಿ ದಿನ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡುವುದಕ್ಕೆ ಬರುತ್ತಾರೆ. ಅಂತಹ ಸಮಯದಲ್ಲಿ ನೀನು ಅವರ ದರ್ಶನ ಮಾಡಿದರೆ ಆ ಮಹರ್ಷಿಗಳ ಪ್ರಭಾವದಿಂದ ನಿನಗೆ ನಿಜರೂಪ ಉಂಟಾಗುತ್ತೆ ಎಂದು ಹೇಳಿದಂತೆಯೇ ನಾನು ಕಪ್ಪೆಯ ರೂಪವನ್ನು ತಾಳಿದೆ. ನನ್ನ ಗಂಡ ಕೂಡ ನನ್ನ ಈ ಮೂರ್ಖತನಕ್ಕೆ ವಿಷಾದಿಸಿದರು. ನಾನು ಕಪ್ಪೆಯ ರೂಪದಲ್ಲಿ ಕುಪ್ಪಳಿಸಿಕೊಂಡು ಕೆಲವು ದಿನಗಳ ಕೃಷ್ಣಾ ನದಿ ತೀರದಲ್ಲಿರುವ ಈ ಅರಳಿ ಮರದ ಪಟ್ಟರೆಯಲ್ಲಿ ನಿವಾಸವನ್ನು ಮಾಡಿಕೊಂಡೆ. ಜೀವಿಸುತ್ತಾ ನಿಮ್ಮ ಬರುವಿಕೆಯಾಗಿ ಎದುರು ನೋಡುತ್ತಿದ್ದೆ. ಇದು ಆಗಿ ಎಷ್ಟೋ ವರ್ಷ ಕಳೆದರೂ ನನಗೆ ತಿಳಿಯದು ಎಂದು ತನ್ನ ವೃತ್ತಾಂತವನ್ನು ಗೌತಮ ಋಷಿಗೆ ತಿಳಿಸ್ತಾಳೆ. ಮಗಳೇ, ಹೆದರಬೇಡ. ನಿನಗೆ ಈ ಶಾಪ ಉಂಟಾಗಿ ಅನೇಕ ವರ್ಷಗಳಾಗಿವೆ. ಇಷ್ಟು ಕಾಲವೂ ನೀನು ಅನೇಕ ಕಷ್ಟಗಳನ್ನು ಅನುಭವಿಸಿ ಬದುಕಿದ್ದಿ. ನಿನ್ನ ಗಂಡನು ಏಕಾಂತವಾಗಿ ಬಹಳ ಕಾಲ ಬದುಕಿ ಹರಿನಾಮ ಸಂಕೀರ್ತನವನ್ನು ಮಾಡುತ್ತಾ ಮೃತನಾದನು. ಆತನಿಗೆ ವೈಕುಂಠದಲ್ಲಿ ಇದ್ದಾನೆ. ನೀನು ನಿನ್ನ ಪತಿಯ ಮಾತನ್ನು ಕೇಳದೆ ಇದ್ದುದಕ್ಕಾಗಿ ಏನೆಲ್ಲ ಕಷ್ಟಪಟ್ಟದಿರುವೆ ಗೊತ್ತಾಯಿತಲ್ಲ. ಮಾಘಮಾಸ ಪ್ರಭಾವ ಅಸಾಮಾನ್ಯವಾದದ್ದು. ಸಕಲ ಸೌಭಾಗ್ಯಗಳು, ಪುತ್ರ ಸಂತಾನ, ಆರೋಗ್ಯ, ಐಶ್ವರ್ಯಾದಿಗಳು ಪ್ರಾಪ್ತವಾಗುವುದೇ ಅಲ್ಲದೆ ಮೋಕ್ಷಸಾಧನೆಗೆ ಈ ಮಾಘಮಾಸ ವ್ರತಕ್ಕಿಂತ ಮಿಗಿಲಾದ ಯಾವ ವ್ರತವೂ ಇಲ್ಲ. ವಿಷ್ಣುಮೂರ್ತಿಗೆ ಪ್ರಿಯವಾದ ಈ ವ್ರತ ನಿನ್ನ ಪತಿ ದೂರದೃಷ್ಟಿ ಇರುವ ಜ್ಞಾನಿ. ಆತನ ಗುಣಗಾಣಗಳಿಗೆ ಎಲ್ಲರೂ ಸಂತೃಪ್ತರಾಗುತ್ತಾರೆ.
ನಿನ್ನನ್ನು ಮದುವೆಯಾದ ನಂತರ ನನ್ನ ವಂಶಾಭಿವೃದ್ಧಿ ಮಾಡಿಕೊಳ್ಳಬೇಕೆಂದು ಆಸೆಯಿಂದ ಇದ್ದನಾತ. ಆದರೆ ನಿನ್ನಿಂದ ಆತನ ಆಸೆಗಳೆಲ್ಲವೂ ನಿರಾಶೆಯಾಗಿ ಹೋದವೋ. ಗೊತ್ತಾಯ್ತಾ? ನಿನ್ನ ಮೂರ್ಖತನದಿಂದ ನಿನ್ನ ಪತಿಗೆ ಕೋಪ ಉಂಟಾಗಿ ನಿನ್ನನ್ನು ಶಪಿಸಬೇಕಾಯಿತು. ನೀನು ತಣ್ಣೀರು ಸ್ನಾನ ಮಾಡುವುದಲ್ಲವೆಂದೇ. ಆದ್ದರಿಂದ ನಿನಗೆ ನೀರು ದೊರಕದಂತೆ ಮರದ ಪೊಟರೆಯಲ್ಲಿ ಜೀವಿಸುವಂತೆ ಶಪಿಸ್ತಾನೆ. ಈ ದಿನ ದೈವ ನಿರ್ಣಯದಿಂದ ನೀನು ನನ್ನನ್ನು ದರ್ಶಿಸಿದ್ದರಿಂದ ನಿನ್ನ ಗಂಡನ ಮಾತಿನ ಪ್ರಕಾರ ಮತ್ತೆ ನಿನ್ನ ನಿಜರೂಪ ಪಡೆಯುವಂತಾಗಿದೆ. ಅದರಲ್ಲೂ ಇದು ಮಾಘಮಾಸ ಕೃಷ್ಣಾ ನದಿಯ ತೀರ. ಆದ್ದರಿಂದ ಮಾಘಮಾಸ ವ್ರತ ಸಮಯ ನಿನಗೆಲ್ಲ ವಿಧಗಳಲ್ಲೂ ಅನುಕೂಲವಾದ ದಿನ. ಆದ್ದರಿಂದ ನೀನು ತಕ್ಷಣ ಪರಿಶುದ್ಧಳಾಗಿ ಸ್ತ್ರೀಯರಾಗಿ ಪುರುಷರಾಗಲಿ ಈ ಸಮಯದಲ್ಲಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಿದರೆ ವಿಷ್ಣು ಸಾನ್ನಿಧ್ಯವನ್ನು ಹೊಂದುತ್ತಾರೆ. ಯಾರಾದರೂ ತಿಳಿದಾಗಲಿ ತಿಳಿಯದೇ ಆಗಲಿ ಮಾಘಶುದ್ಧ ಸಪ್ತಮಿ ದಶಮಿ ಪುಣ್ಯಮಿಯಲ್ಲಾಗಲಿ ಪಾಡ್ಯದಿಂದಲಾಗಲಿ ನದಿ ಸ್ನಾನವನ್ನು ಮಾಡಿದರೆ ಆ ಪಾಪಗಳೆಲ್ಲವೂ ನಶಿಸಿ ಹೋಗುತ್ತದೆ. ಮಾಘಶುದ್ಧ ಪಾಡ್ಯದಿಂದಲಂದು ಹಾಗೆಯೇ ದಶಮಿ ಏಕಾದಶಿ ದ್ವಾದಶಿ ದಿನಗಳಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಶ್ರೀಮನ್ನಾರಾಯಣನನ್ನು ಪೂಜಿಸಿ ಪುರಾಣ ಕಾಲಕ್ಷೇಪ ಮಾಡಿದರೆ ಶ್ರೀಹರಿ ಸಂತೋಷಗೊಂಡು ಮನೋವಾಂಛೆಗಳು ಕೈಕೊಡುವಂತೆ ವರ ನೀಡುತ್ತಾನೆ. ಶಕ್ತಿ ಶ್ರದ್ಧೆಗಳಿಂದ ಮಾಘಪುರಾಣ ಕೇಳಿದರೆ ಮೋಕ್ಷ ಪ್ರಾಪ್ತಿ ಉಂಟಾಗುತ್ತದೆ ಎಂದು ಗೌತಮಿ ಋಷಿಗಳು ಮುನಿವತರಿಗೆ ಹೇಳಿದಂತೆ ಮಹೇಶ್ವರನು ಪಾರ್ವತಿಗೆ ಈ ಕಥೆಯನ್ನು ಹೇಳ್ತಾನೆ. ಇಲ್ಲಿಗೆ ಮಾಘಪುರಾಣದ 17ನೇ ಅಧ್ಯಾಯ ನಾವು ಇವತ್ತಿಗೆ ತಿಳ್ಕೊಂಡ್ವು. ಈಗ ದಿನ ಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 15/2/2025 ಶನಿವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಮಾಘಮಾಸ, ಕೃಷ್ಣಪಕ್ಷ, ಶಿಶಿರ ಋತು. ತಿಥಿ ತದಿಗಿ ರಾತ್ರಿ 10:11. ನಕ್ಷತ್ರ ಉತ್ತರಾಭಾದ್ರ ರಾತ್ರಿ 12:21. ಮಳೆ ಧನಿಷ್ಠ 3ನೇ ಪಾದ. ರಾಹುಕಾಲ 9:42 11:10 ತನಕ ಇದೆ. ಗುಳಿಕ ಕಾಲ 6:46 8:14 ತನಕ ಇದೆ. ಯಮಗಂಟ ಕಾಲ 2:06 3:34 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳದೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಹೆಬ್ಬಳದೂರು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ಇವತ್ತು ಮಾಘಮಾಸವಾಗಿದ್ದರಿಂದ ಎಲ್ಲ ಮಾಘಮಾಸ ಪುರಾಣ ಕೇಳಿ ಒಂದು ನದಿ ತೀರಕ್ಕೆ ಸ್ನಾನ ಹೋಗಿ ಮಾಡಿ ನಿಮಗೆಲ್ಲ ಕೇಳಿದ್ದೆಲ್ಲ ಭಗವಂತ ಕೊಡ್ತಾನೆ. ನಮಸ್ಕಾರಗಳು.